ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳನ್ನು ಸರಬರಾಜು ಮಾಡುವ ಟೆಂಡರ್ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳ ಉಲ್ಲಂಘನೆ ಮಾಡಿದ್ದು, ಈ ಅಕ್ರಮ ವ್ಯವಹಾರದ ಕುರಿತು ಕ್ರಮ ಜರುಗಿಸದೆ ಅಧಿಕಾರದ ದುರುಪಯೋಗ ಮಾಡಿಕೊಂಡಿರುವಂತಹ ಕಲಬುರಗಿ ಉಪನಿರ್ದೇಶಕ ಡಿ ಸೋಮಶೇಖರ್ ಅವರು ಆಹಾರ ಸರಬರಾಜು ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಅವ್ಯವಹಾರ ಮಾಡುತ್ತಿದ್ದಾರೆ. ಮೇಲ್ನೋಟಕ್ಕೆ ಇದು ಕಂಡುಬಂದಿದೆ ಎಂದು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ MS ಪಾಟೀಲ್ ನರಿಬೋಳ್ ಹಾಗೂ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಶ್ರವಣಕುಮಾರ್ ಡಿ ನಾಯಕ್ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸರ್ಕಾರದ ನಿಯಮಗಳ ಪ್ರಕಾರ ಟೆಂಡರ್ದಾರರ ಯಾವುದೇ ವಸತಿ ನಿಲಯಗಳಿಗೆ ಆಹಾರ ಪದಾರ್ಥಗಳನ್ನು ಪ್ರತಿ ತಿಂಗಳು 2ನೇ ತಾರೀಕಿನ ಒಳಗಾಗಿ ನಿಲಯಗಳಿಗೆ ಸರಬರಾಜು ಮಾಡಬೇಕು. ಆದರೆ ಸರಿಯಾಗಿ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡದೆ ಪ್ರತಿ ತಿಂಗಳು ಬೋಗಸ್ ಬಿಲ್ ಮಾಡಿಕೊಂಡು ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಭಾರಿ ಅನ್ಯಾಯ ಮಾಡುತ್ತಿದ್ದಾರೆ. ಇಂತಹ ಕಡು ಭ್ರಷ್ಟ ಡಿ ಸೋಮಶೇಖರನ್ನ ಕೆಲಸದಿಂದ ವಜಾ ಮಾಡಿ ಇವರ ಮೇಲೆ ಕಾನೂನು ಕ್ರಮ ಕೈಗೊಂಡು ಉನ್ನತ ಮಟ್ಟದ ತನಿಖೆ ಮಾಡಲು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಬೋಳ್ ಹಾಗೂ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾದ ಶ್ರವಣಕುಮಾರ್ ಡಿ ನಾಯಕ್ ಅವರು ಜಂಟಿಯಾಗಿ ಒತ್ತಾಯ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಮತ್ತು ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು ಸೋದರಾಗಿರ್ತಕ್ಕಂಥ ಶ್ರವಣಕುಮಾರ್ ಡಿ ನಾಯಕ್ ಮತ್ತು ಅದೇ ಸಂಘಟನೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿಶ್ವರಾಧ್ಯ ಅವರ ಪರವಾಗಿ ಸುಸ್ವಾಗತವನ್ನು ಕೋರ್ತಾ, ಇವತ್ತು ದಿವಸ ತಮ್ಮ ಗಮನಕ್ಕಿರ್ತಕ್ಕಂಥ ವಿಷಯಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಹಲವಾರು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಡ್ತಾ ಇದೆ. ಅದನ್ನು ಸರಿದಾರಿ ತರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ, ಹಿರಿಯ ಅಧಿಕಾರಿಗಳಾಗಿರ್ಬೋದು, ಯಾವುದನ್ನು ಲಕ್ಷ್ಯ ಕೊಡದೆ ತಮ್ಮ ಸ್ವಾರ್ಥ ರಾಜಕೀಯದಲ್ಲಾಗಿರ್ಬೋದು, ತಮ್ಮ ಒಂದು ಸ್ವಾರ್ಥದಲ್ಲೇ ಮುಳುಗಿದಾರವನ್ನ ಅದರ ಅಭಿವೃದ್ಧಿ ಪರವಾಗಿ ಆಗಿರ್ಬೋದು, ಭ್ರಷ್ಟಾಚಾರ ನಿರ್ಮೂಲನೆ ಪರವಾಗಿ ಆಗಿರ್ಬೋದು, ಯಾರೂ ಕೂಡ ಲಕ್ಷ್ಯ ಕೊಡ್ತಾ ಇಲ್ಲ. ಅದೇ ರೀತಿ ಇವತ್ತು ದಿವಸ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಈ ಒಂದು ವಸತಿ ನಿಲಯದಲ್ಲಿದ್ದು ಒಂದು ಏನಾರ ಸಾಧನೆ ಮಾಡಬೇಕಂತಕ್ಕಂಥ ಬಂದಿರತಕ್ಕಂಥ ವಿದ್ಯಾರ್ಥಿಗಳ ಅನ್ನಕ್ಕೆ ಕಣ್ಣು ಹಾಕ್ತಿರ್ತಕ್ಕಂಥ BCM ಡಿ ಸೋಮಶೇಖರ್ ಅವರು ಒಂದಲ್ಲ, ಅವರ ಹಗರಣಗಳು ನೂರಾರು ಇದ್ದಾವೆ. ಅವರನ್ನು ಕೂಡಲೇ ಆ ಒಂದು ಹುದ್ದೆಯಿಂದ ವಜಾ ಮಾಡ್ಬೇಕಂತೇಳಿ ನಾವು ಇವತ್ತು ದಿವಸ ತಮಗೆಲ್ಲ ದಾಖಲೆಗಳನ್ನು ಕೂಡ ಕೊಟ್ಟಿದ್ದೇವೆ. ಅದಾದರೂ ವಿವರವನ್ನು ಕೂಡ ನಾವು ಹೇಳ್ತಾ ಇದ್ದೀವಿ. ಇವತ್ತಿಗೆ ಆಹಾರ ಮತ್ತು ಇತರೆ ಸಾಮಗ್ರಿಗಳ ಸರಬರಾಜು ಮಾಡುವ ಟೆಂಡರ್ ಸಂಬಂಧಿಸಿದಂತೆ ಟೆಂಡರ್ ಷರತ್ತುಗಳ ಉಲ್ಲಂಘನೆ ಮಾಡಿರ್ತಾರೆ ಸೋಮಶೇಖರ್ ಡಿ ಅವರು. ಅದರ ಜೊತೆಗೆ ಈ ಅಕ್ರಮ ವ್ಯವಹಾರದ ಕುರಿತು ಕ್ರಮ ಜರುಗಿಸದೆ ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವ ಕಲಬುರಗಿ ಉಪನಿರ್ದೇಶಕ ಡಿ ಸೋಮಶೇಖರ್ ಅವರು ಆಹಾರ ಸರಬರಾಜು ಗುತ್ತಿಗೆದಾರರ ಜೊತೆಗೆ ಶಾಮೀಲಾಗಿ ಟೆಂಡರ್ದಾರರು ಯಾವುದೇ ವಸತಿ ನಿಲಯಗಳಿಗೆ ಆಹಾರ ಪದಾರ್ಥಗಳನ್ನು ಪ್ರತಿ ತಿಂಗಳು 2ನೇ ತಾರೀಕು ಒಳಗಾಗಿ ನಿಲಯಗೆ ಸರಬರಾಜು ಮಾಡಬೇಕಂದ್ರೆ ಅವರಿಗೆ ತಲುಪುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಆದರೆ ಇವತ್ತು ದಿವಸ ಸರಿಯಾಗಿ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡದೆ ಪ್ರತಿ ತಿಂಗಳು ಬೋಗಸ್ ಬಿಲ್ ಮಾಡಿಕೊಂಡು, ಅನುಮತಿ ಬಿಲ್ ಮಾಡಿಕೊಂಡು ಇವತ್ತು ದಿವಸ ಸರ್ಕಾರಕ್ಕೆ ಮತ್ತು ವಿದ್ಯಾರ್ಥಿಗಳಿಗೆ ಭಾರಿ ಅನ್ಯಾಯ ಮಾಡುತ್ತಿರುವಂಥ ಕಡು ಭ್ರಷ್ಟ DDP ಸೋಮಶೇಖರ್ ಅವರಿಂದ ಕೆಲಸದಿಂದ ವಜಾ ಮಾಡ್ಬೇಕಂತೇಳಿ ನಮ್ಮ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ, ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಇವತ್ತು ದಿವಸ ಗುತ್ತಿಗೆದಾರರ ವಿರುದ್ಧದ ಅಕ್ರಮಗಳನ್ನು ಗುರುತಿಸಿರುವಂಥ ಇಂದಿನ ಅಧಿಕಾರಿಗಳು ಸುಮಾರು 1/1/2005 ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಉಲ್ಲೇಖ ಟೆಂಡರ್ 21/4/25 ಮತ್ತು ದಿನಾಂಕ 23/5/2023 ಜಿಲ್ಲಾ ಹಿಂದುಳಿದ ವರ್ಗ ಇಲಾಖೆಯ ಟಿಪ್ಪಣಿಯಲ್ಲಿ ಕೆಳಕಂಡ ಉಲ್ಲಂಘನೆಯನ್ನು ಸ್ಪಷ್ಟವಾಗಿ ತಮಗೆಲ್ಲ ದಾಖಲೆಯನ್ನು ಕೊಡಲಾಗಿದೆ ಸರ್. ಉಲ್ಲಂಘನೆ ಷರತ್ತು ಸ್ಥಳೀಯ ಗೋದಾಮು ಸ್ಥಾಪನೆಯಲ್ಲಿ ವಿಫಲರಾಗಿದ್ದಾರೆ. ಅದರ ಜೊತೆಗೆ ಇವತ್ತು ದಿವಸ ಪದಾರ್ಥಗಳ ಸಮರ್ಪಕ ಪೂರೈಕೆಯನ್ನು ಕೂಡ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಎಲ್ಲಕ್ಕಿಂತ ಇದರ ಸರಿ ಇಲ್ಲದೇ ಇದ್ದರೆ ನಾವು ಈ ಒಂದು ಮುಂದಿನ ದಿನಗಳಲ್ಲಿ ಇದೇ ವಿಷಯ ಅವ್ರ ಕಚೇರಿ ಇದ್ದರೆ ನಾವು ಹೋರಾಟ ಮಾಡ್ಲಿಕ್ಕೆ, ಉಪ ಸತ್ಯಾಗ್ರಹ ಮಾಡ್ಲಿಕ್ಕೆ ನಾವು ಹಿಂದೆ ಮುಂದೆ ನೋಡಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಮತ್ತು ಮನವಿಯನ್ನು ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಮಾಡ್ತೇನೆ. ಅದರ ಜೊತೆಗೆ ಈ ವಿಷಯವಾಗಿ ಇನ್ನಷ್ಟು ಮಾಹಿತಿಯನ್ನು, ಪರಿಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಸೋದರಾಗಿರ್ತಕ್ಕಂಥ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರವಣಕುಮಾರ್ ಡಿ ನಾಯಕ್ ಅವರು ಕೂಡ ಈ ವಿಷಯದ ಕುರಿತು ವಿವರವಾಗಿ ತಮ್ಮ ಗಮನಕ್ಕೆ ತರಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನಿಲಯಗಳಲ್ಲಿ ಏನು ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಒಂದು ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡಬೇಕು. ಅದು
ಲ್ಯಾಬ್ ಟೆಸ್ಟಿಂಗ್ ರಿಪೋರ್ಟ್ ಸಮೇತ ಆ ಒಂದು ವಸತಿ ನಿಲಯಗಳಿಗೆ ಏನು 2ನೇ ತಾರೀಕದ ಒಳಗಾಗಿ ಸಬ್ಮಿಟ್ ಮಾಡಬೇಕು. ಆ ಏನು ವಸ್ತುಗಳು ಬೇಕು ಅದೆಲ್ಲ ಯಾವುದೇ ರೀತಿ ಕಡಿಮೆ ಬೀಳದಂಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಅನುಗುಣವಾಗಿ ಆ ಒಂದು ಏನು ವಸ್ತುಗಳು ಸರಬರಾಜು ಮಾಡಬೇಕು. ಆದರೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಇನ್ನೊಂದು ಭಾಳಷ್ಟು ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿತ್ತು. ಏನಪ್ಪ ಅಂದರೆ ಯಾವುದೇ ಒಂದು ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡ್ತಕ್ಕಂಥ ವಾಹನಗಳಿಗೆ GPS ಕಂಪಲ್ಸರಿ ಅಳವಡಿಸ್ಬೇಕಂತ ಹೇಳಿದ್ದಾರೆ. ಆ GPS ಆ ವಸತಿ ನಿಲಯಕ್ಕೆ ಹೋಗ್ಯದ ಇಲ್ಲ, ಅಲ್ಲಿ ಆಹಾರ ಮುಟ್ಟ್ಯದ ಇಲ್ಲ, ಅದು ನೋಡಿಕೊಂಡು ಯಾರು ಇವ್ರು ಬಿಲ್ ಮಾಡಬೇಕು. ಯಾರು ಇವರು ಜಿಲ್ಲಾ ಮಟ್ಟದಾಗಿರ್ಬೋದು, ತಾಲೂಕು ಮಟ್ಟದಾಗಿರ್ಬೋದು ಮತ್ತು ವಾರ್ಡನವರ ವರದಿ ಮುಖಾಂತರ. ಆದರೆ ಇದು ಯಾವುದು ಕೂಡ ಇಲ್ಲಿ ನಡೀತಾ ಇಲ್ಲ. ಇಲ್ಲಿ ಕಲಬುರಗಿಯಲ್ಲಿ ನಡೀತಾ ಇರೋದು ಪೂರ್ತಿ ಅಂಧ ಕಾನೂನು, ಅಂಧ ದರ್ಬಾರ್ ಅಧಿಕಾರಿಗಳು. ಇವರು DD ಸೋಮಶೇಖರನವರು ಪೂರ್ತಿ ಏನು ಈ ಒಂದು ಮಿನಿಸ್ಟ್ರುಗಳು ನಮ್ಮ ಕೈಯಲ್ಲಿ ಅದಾರ, CM ಅವ್ರು ನಮ್ಮ ಕೈಯಲ್ಲಿ ಅದಾರ, ಇವ್ರು ಹೋರಾಟಗಾರರು ಏನು ಮಾಡ್ತಾರ, ಪತ್ರಕರ್ತರು ಏನು ಮಾಡ್ತಾರ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಭಾಗಕ್ಕೆ ಬರ್ತಕ್ಕಂಥ ಆ ಭಾಗದವರು, ಕಲ್ಯಾಣ ಕರ್ನಾಟಕ ಭಾಗದ ಹೊರತುಪಡಿಸಿ ಏನು ಬರ್ತಾ ಇದ್ದಾರೆ ಇವರೇನು ನಮ್ಮ ಏನು ನಮ್ಮ ಭಾಗ ಅಭಿವೃದ್ಧಿ ಮಾಡ್ಲಿಕ್ಕೆ ಬರ್ತಾ ಇಲ್ಲ, ಇವರು ಲೂಟಿ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಇವತ್ತಿನ ದಿನ ನಾವು ನೋಡ್ಬೋದು, ಇವತ್ತು ವಿದ್ಯಾರ್ಥಿಗಳು ಇವತ್ತು ಒಂದು ಹೊತ್ತಿನ ಊಟದ ಸಲುವಾಗಿ ನಾವು ವಸತಿ ನಿಲಯದಾಗ ವಸತಿ ಮಾಡಿಕೊಂಡು ಇವತ್ತು ಶಾಲೆ ಅದು ಎಲ್ಲ ಕಲ್ತರೂ ಕೂಡ ಅವ್ರಿಗೆ ಇವತ್ತು ಗುಣಮಟ್ಟವಾದ ಊಟ ಸಿಗ್ತಾ ಇಲ್ಲ. ಇವತ್ತು ಅಪೌಷ್ಟಿಕಾಂಶ ಏನು ಕೊರತೆ ಆಗ್ತಾ ಇದೆಯಲ್ಲ, ಅದಕ್ಕೆ ಕಾರಣ ಯಾರಪ್ಪ ಅಂದರೆ ಇಂಥ ಕಡು ಭ್ರಷ್ಟ ಅಧಿಕಾರಿಗಳೇ ಕಾರಣ. ಇವತ್ತಿನ ದಿನ ನಾವು ಹೇಳ್ಬೇಕಂದ್ರೆ ತಮಗೆಲ್ಲ ದಾಖಲೆಗಳು ಕೊಟ್ಟಿದ್ದೀವಿ ಇವತ್ತು. ಯಾಕಂದರೆ ಇವತ್ತು ಒಂದು ಆಹಾರ ಸರಬರಾಜು ಮಾಡಬೇಕಾದ್ರೆ ಅದಕ್ಕೆ ಆದಂಥ ಒಂದು ಸರ್ಕಾರದ ನಿಯಮ ಭಾಳ ಕಟ್ಟುನಿಟ್ಟಾಗಿ ಹೊರಡಿಸಿದ್ದಾರೆ. ಅದೇ ರೀತಿಯಾಗಿ ಯಾವುದೇ ಒಂದು ವಸತಿ ನಿಲಯಗಳಿಗೆ ಆ ವಾಹನ ಪೂರೈಕೆ ಆಗಬೇಕಂದ್ರೆ 25ನೇ ತಾರೀಕು ಏನು ಹಿಂದಿನ ತಿಂಗಳು 25ನೇ ತಾರೀಕು ಏನಿರ್ತದೋ ಇಂಡಿಯನ್ ತಗೋಬೇಕು. ಯಾವ ವಸತಿ ನಿಲಯಕ್ಕೆ ಎಷ್ಟು ವಿದ್ಯಾರ್ಥಿಗಳು ಅದಾರ, ಎಷ್ಟು ಅಲ್ಲಿಗೆ ಎಷ್ಟು ಆಹಾರ ಸರಬರಾಜು ಮಾಡಬೇಕು, ಯಾವ್ಯಾವ ಪದಾರ್ಥಗಳು ಸರಬರಾಜು ಮಾಡಬೇಕು, ಮತ್ತು ಆ ಗುಣಮಟ್ಟದ ಆಹಾರಗಳನ್ನು ಲ್ಯಾಬ್ ಟೆಸ್ಟಿಗೆ ತೊಗೊಂಡೋಗಿ ಟೆಸ್ಟಿಂಗ್ ಮಾಡಿದ ನಂತರನೇ ಸರಬರಾಜು ಮಾಡೋ ಕನ್ನಡ ನಿಯಮ ಇದೆ. ಇವು ಯಾವೂ ಕೂಡ ಪಾಲಿಸ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ಸೋಮಶೇಖರ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ DD ಹಾಸ್ಟೆಲ್ಗಳು ವಾರ್ಡನ್ಗಳ ಮೇಲೆ ಒತ್ತಡ ಹಾಕೋದು, ಅಲ್ಲಿ ಮುಟ್ಟ್ಯದಂತೇಳಿ ರಿಪೋರ್ಟ್ ತಗೋದು, ಬಿಲ್ ಮಾಡೋದು. ಒಂದು ವೇಳೆ ಅವ್ರು ತಾಲೂಕು ಆಫೀಸರ್ ಆಗಿರ್ಬೋದು, ವಾರ್ಡನ್ಗಳು ಏನಾದರೂ ಅವ್ನ ಮಾತು ಕೇಳಿಲ್ಲ ಅಂದ್ರೆ ಅವ್ರಿಗೆ ನೋಟಿಸ್ ಕೊಡೋದು, ನೀನು ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ ಧಮಕಿ ಹಾಕೋದು, ಇಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಭಾಗದ ಅಧಿಕಾರಿಗಳಿಗೆ ದೌರ್ಜನ್ಯ ದಬ್ಬಳಿಕೆ ಮಾಡ್ತಾ ಇದ್ದಾರೆ ಇವರು ಬೇರೆದವ್ರ ಕಡೆ ಬಂದ್ಗೇಸಿ. ಇದೇ ರೀತಿ ಆದ್ರೆ ನಮ್ಮ ಏನು ನಮ್ಮ ಜಿಲ್ಲೆ ಅಭಿವೃದ್ಧಿ ಯಾವಾಗ ಆಗದ, ನಮ್ಮ ವಿದ್ಯಾರ್ಥಿಗಳು ಆ ವಸತಿ ನಿಲಯದಾಗ ಇದ್ದು ಉನ್ನತ ಮಟ್ಟದ ಶಿಕ್ಷಣ ಪಡೆದು ಒಂದು ಉದ್ಯೋಗ ಹೋಗೋದು ಯಾವಾಗ ಬೇಕಂತ ಆ ಏನು ನಮ್ಮ ಭಾಗ ಅಭಿವೃದ್ಧಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಕುಮ್ಮಕ್ಪ ಅದಂದ್ರೆ ಇಲ್ಲಿ ಏನು ಹಿಂದುಳಿದ ವರ್ಗದ ಮಿನಿಸ್ಟರ್ ಏನಾದಾರ ಶಿವರಾಜ್ ತಂಗಡಿ ಅವರು ಇದ್ರ ಒಳಗೆ ಸಂಪೂರ್ಣವಾಗಿ ಶಾಮೀಲಾಗಿದ್ದಾರೆ. ಈ ಅಧಿಕಾರಿಗಳ ಭ್ರಷ್ಟ ಅಧಿಕಾರಿಗೆ ರಕ್ಷಣೆಗಳು ಆಗಿ ನಿಂತಿದ್ದಾರೆ. ಅದೇ ರೀತಿಯಾಗಿ ಅವರ ಏನು ಆಪ್ತ ಕಾರ್ಯದರ್ಶಿ ಆದಂಥ ಯಾರು ಇವರು ಮಧುಸೂದನ್ ರೆಡ್ಡಿ ಅಂತೇಳಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಅಕ್ರಮದ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡಿದರೆ ಅಧಿಕಾರಿಗಳು ತಾಲೂಕು ಮಟ್ಟದ ಮತ್ತು ವಾರ್ಡನ್ಗಳು ಪ್ರಶ್ನೆ ಮಾಡಿದರೆ ಅವ್ರಿಗೇನು ವ್ಯವಸ್ಥಿತವಾಗಿ ಗಪ್ಪು ಕುಂದಿರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಇಡೀ ಇದಕ್ಕೊಂದು ದೊಡ್ಡ ಜಾಲ ಇದೆ. ಈ ಒಂದು ಆಹಾರ ಸರಬರಾಜಾಗ ಪ್ರತಿನಿತ್ಯ ಏನಿಲ್ಲ ಅಂದರೂ ಇವತ್ತು ವಸತಿ ನಿಲಯ ಕೋಟ್ಯಾಂತರ ರೂಪಾಯಿದು ಬಿಲ್ ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಆದರೂ ಅಲ್ಲಿ ವಸತಿ ನಿಲಯಗಳಿಗೆ ಮುಟ್ತಾ ಇಲ್ಲ. ಇವತ್ತು ಆ ಒಂದು ವಿದ್ಯಾರ್ಥಿಗಳಿಗೆ ಊಟಕ್ಕೆ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ಸಾರ್ವಜನಿಕದಲ್ಲಿ ಒಂದು ಆರೋಪ ಕೂಡ ಗಂಭೀರವಾಗಿ ಕೇಳ್ತಾ ಇದೆ. ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡ್ತಿದ್ರು ಕೂಡ ಯಾರು ಕೂಡ ಏನು ಅಧಿಕಾರಿಗಳು ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ. ಇವತ್ತು ಏನು ಬೋಗಸ್ ಬಿಲ್ ಹಾಕ್ತಾ ಇದ್ದಾರೆ, ಇಷ್ಟೆಲ್ಲ ಆಗ್ತಾ ಇದ್ರು ಯಾಕೆ ಗಪ್ಪುಂತಾ ಇದ್ದಾರೆ ಅಂತೇಳಿ ಇವತ್ತು ಇಷ್ಟೆಲ್ಲ ಇದ್ರೂ ಕೂಡ ಇವತ್ತು ಬಿಲ್ ಮಾಡ್ಲಕ್ಕೂ ಕೂಡ ಒಂದು ಭಾಳ ಕಟ್ಟುನಿಟ್ಟಾದ ಒಂದು ನಿಯಮ ಇದೆ ಸರ್ಕಾರದಾಗ. ಪ್ರತಿಯೊಂದು ದಾಖಲೆ ಸಮೇತ ಲ್ಯಾಬ್ ರಿಪೋರ್ಟ GPS ಪ್ರತಿಯೊಂದು ಪದಾರ್ಥಗಳು ಏನಲ್ಲಿ ಹೋಗಿ ಮುಟ್ಟವ ಇಲ್ಲ ಅಂತ ಎಲ್ಲ ಟೆಸ್ಟಿಂಗ್ ಆಗಿ ಎಲ್ಲ ರಿಪೋರ್ಟ್ ಬಂದ್ಗಳೇ ಇವರು DD ಅವರು ಬಿಲ್ ಮಾಡಬೇಕಾದ್ರೆ ಕಚೇರಿಯಲ್ಲೇ ಕುಂತು ವಾರ್ಡನ್ಗಳಿಗೆ ಅವ್ರ ಮೇಲೆ ಬೆದರಿಕೆ ಹಾಕುವಂಥ ಕೆಲಸ ಮಾಡೋದು ತಾಲೂಕಾ